ಇಲಿರಾಯನ ಮೀನು ಬೇಟೆಯ ಕತೆ. ಒಂದು ದಿನ ಬೆಳಗ್ಗೆ ಆ ಊರಿನ ಶ್ರೀಮಾನ್ ಇಲಿರಾಯ ಮೀನು ಹಿಡಿಯುವ ಗಾಳವನ್ನು ಬುಟ್ಟಿಯನ್ನು ಎತ್ತಿಕೊಂಡು ಹೊರಟಾಗ ಅದರ ಹೆಂಡತಿ ಕೇಳಿತು, ಅಲ್ಲ, ನೀನು ಹೇಗೆ ಮೀನು ಹಿಡಿಯುತ್ತೀಯಾ? ಒಂದು ಮೀನಿನಷ್ಟು ತೂಕವೂ ಇಲ್ಲ ನೀನು. ಮೀನು ಗಾಳಕ್ಕೆ ಬಿದ್ದಾಗ ಅದು ನಿನ್ನನ್ನು ನದಿಯೊಳಗೆ ಎಳೆದು ಹಾಕುತ್ತದಲ್ಲವೇ ಎಂದು ಹೆಂಡತಿ ಇಲಿ ನಸುನಗೆ ನಕ್ಕು ಹೇಳಿತು. ನಾನು ಏನು ಮಾಡುತ್ತೇನೋ ನೋಡುತ್ತಿರು ಎಂದು ಹೇಳಿ ಶ್ರೀಮಾನ್ ಇಲಿ ನದಿ ದಂಡೆಗೆ ಹೋಯಿತು. ಸಂಜೆಯ ವೇಳೆಗೆ ಬುಟ್ಟಿ ತುಂಬ ತಿಂಡಿಗಳೊಂದಿಗೆ ಅದು ವಾಪಸ್ಸು ಬಂತು. ಇದೇನಿದು, ಬುಟ್ಟಿ ತುಂಬ ತಿಂಡಿ ತಿನಿಸು ತಂದಿದ್ದೀಯಾ ಎಂದು ಕೇಳಿತು ಹೆಂಡತಿ ಇಲಿ. ಅದಕ್ಕೆ ಗಂಡ ಇಲಿ ತುಂಟ ನಗೆ ನಗುತ್ತಾ ಹೇಳಿತು, ಇದೇ ನಾನು ಹಿಡಿದ ಮೀನುಗಳು. ಇಲಿರಾಯ ಮಾಡಿದ್ದು ಏನು ಗೊತ್ತೇ? ಮೀನುಗಾರರು ತಂದಿರಿಸಿದ ಬುತ್ತಿಯ ಚೀಲಗಳಿಗೆ ಗಾಳ ತೂರಿಸಿ ಅಲ್ಲಿಂದ ತಿಂಡಿ ತಿನಿಸು ಲಪಟಾಯಿಸುವುದು ಇಲಿಯ ಕೆಲಸವಾಗಿತ್ತು. ಮೀನುಗಾರರು ಮೀನುಗಳನ್ನು ಹಿಡಿಯಲೆಂದು ಕಾದು ಕುಳಿತಾಗ ಶ್ರೀಮಾನ್ ಇಲಿ ಅವರ ತಿಂಡಿಗಳನ್ನು ಹಿಡಿಯುತ್ತಿತ್ತು. ಇದನ್ನು ಕೇಳಿ ಹೆಂಡತಿ ಇಲಿ ಬಿದ್ದು ಬಿದ್ದು ನಕ್ಕಿತು.